ಎಲ್ಲರಿಗೂ ನಮಸ್ಕಾರ. ನಾವೆಲ್ಲರೂ ನವರಾತ್ರಿಯ ಸಂಭ್ರಮದಲ್ಲಿದ್ದೇವೆ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಾವು ದೇವಿ ಮಹಾತ್ಮೆಯ ಅಂದರೆ ದುರ್ಗಾ ಸಪ್ತಶತಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಈ ಹಿಂದಿನ 5 ದಿವಸಗಳಲ್ಲಿಯೂ ಕೂಡ ನಾವು ದುರ್ಗಾ ಸಪ್ತಶತಿಯ 8 ಅಧ್ಯಾಯಗಳ ಚಿಂತನೆಯನ್ನು ಮಾಡಿದ್ದೇವೆ. 8 ಅಧ್ಯಾಯಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು 9ನೇ ಅಧ್ಯಾಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡುವ. 9ನೇ ಅಧ್ಯಾಯದಲ್ಲಿ ಅಂದರೆ ನವಮೋಧ್ಯಾಯದಲ್ಲಿ ನಮಗೆ ಕಂಡು ಬರುವಂಥದ್ದು ನಿಶುಂಭವಧೆ ಮತ್ತು 10ನೇ ಅಧ್ಯಾಯದಲ್ಲಿ ಶುಂಭವಧೆ. ಈ ಹಿಂದೆ ನಾವು ಮೊದಲೇ ತಿಳಿಸಿದ ಹಾಗೆ ದೇವಿ ಮಹಾತ್ಮೆಯನ್ನು 3 ಭಾಗವನ್ನಾಗಿ ಮಾಡಿದ್ದಾರೆ. ಅದುವೇ ಪ್ರಥಮ ಚರಿತ, ಮಧ್ಯಮ ಚರಿತ ಹಾಗೂ ಉತ್ತಮ ಚರಿತ. ಮಹಿಷಾಸುರನ ವಧೆಯನ್ನು ಮಧ್ಯಮ ಚರಿತದಲ್ಲಿ ನೋಡಿದ್ದೇವೆ. ಮಧುಕೈಟಭರ ವಧೆಯನ್ನು ಪ್ರಥಮ ಚರಿತದಲ್ಲಿ ನೋಡಿದ್ದೇವೆ. ಹಾಗೆಯೇ ಉತ್ತಮ ಚರಿತದಲ್ಲಿ ಹಿಂದೆ ನಾವು ಚಂಡಮುಂಡರ ವಧೆ, ಧೂಮ್ರಲೋಚನನ ವಧೆ, ಅದೇ ರೀತಿಯಾಗಿ ರಕ್ತಬೀಜಾಸುರನ ವಧೆ, ಈ ಎಲ್ಲ ಭಾಗಗಳನ್ನು ನೋಡ್ತಾ ಇವತ್ತು ಈಗ 6ನೇ ದಿನ ಈ 9ನೇ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ. ನಾವು ಈ ಹಿಂದಿನ ಅಧ್ಯಾಯಗಳಲ್ಲಿ ನೋಡಿದ ಹಾಗೇನೆ ಈ ಜಗತ್ತು ಒಂದು ಚಕ್ರದ ಹಾಗೆ, ಸುಖ ದುಃಖ ಅಂತ ಹೇಳುವಂಥದ್ದು ಇಲ್ಲಿ ಚಕ್ರದಂತೆ ತಿರುಗುತ್ತಾ ಇರುತ್ತದೆ. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ, ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ. ಒಂದೊಮ್ಮೆ ನಮಗೆ ಸುಖ ಬರ್ತದೆ, ಆದರೆ ಆ ಸುಖವೇ ಶಾಶ್ವತವಾಗಿ ನಮ್ಮಲ್ಲಿ ಉಳಿತದ ಅಂದರೆ ಖಂಡಿತವಾಗಿಯೂ ಇಲ್ಲ. ಈ ಸುಖವನ್ನು ಇನ್ನೇನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಆಗುವಾಗ ಇನ್ನೊಂದು ಯಾವುದಾದ್ರೂ ಒಂದು ರೂಪದಲ್ಲಿ ಕಷ್ಟ ಬಂದು ನಮ್ಮನ್ನು ಮುತ್ತಿಕೊಳ್ಳುತ್ತದೆ. ಇದು ಕೇವಲ ಈ ಭೂಮಿಯಲ್ಲಿ ಮಾತ್ರವಾ, ನಮ್ಮಂಥ ನರ ಮನುಷ್ಯರಿಗೆ ಮಾತ್ರವಾ ಅಂದರೆ ಅಲ್ಲ, ದೇವತೆಗಳಿಗೂ ಕೂಡ ಈ ರೀತಿ ಆಗ್ತಾ ಇದೆ ನೋಡಿ. ಅತ್ಯಂತ ಕಷ್ಟ ಬಂದಿತ್ತು. ಮಹಿಷಾಸುರನಿಂದ ಬಹಳ ತೊಂದರೆಗೊಳಪಟ್ಟರು. ಎಲ್ಲರೂ ಕೂಡ ಅವರವರ ಸ್ಥಾನಗಳಿಂದ ಚ್ಯುತರಾದರು, ಅಂದರೆ ಇಳಿಸಲ್ಪಟ್ಟರು ಆ ಮಹಿಷಾಸುರನಿಂದ. ಆವಾಗ ತಾಯಿಯ ಜಗನ್ಮಾತೆಯ ಮೊರೆ ಹೋಗ್ತಾರೆ. ಆವಾಗ ತಾಯಿ ಬಂದು ಮಹಿಷಾಸುರನನ್ನು ವಧಿಸಿ ಇವರ ಕಷ್ಟವನ್ನು ಪರಿಹಾರ ಮಾಡ್ತಾಳೆ. ಸುಖದಲ್ಲಿ ಇರ್ತಾರೆ ದೇವತೆಗಳು ಕೆಲ ಕಾಲ. ಆ ಹೊತ್ತಿಗೆ ಮತ್ತೊಮ್ಮೆ ಕಷ್ಟ ಬಂದು ಬಿಡ್ತದೆ ಈ ಶುಂಭ ನಿಶುಂಭರ ರೂಪದಲ್ಲಿ. ಇವಾಗ ಮತ್ತೆ ಜಗನ್ಮಾತೆಯನ್ನು ಪ್ರಾರ್ಥಿಸಿದ್ದಾರೆ. ನಾವು ಹಾಗೆ ನಮ್ಮ ಜೀವನದಲ್ಲಿ ಸುಖ ಇರಲಿ ಕಷ್ಟ ಇರಲಿ, ಎರಡೂ ಸಂದರ್ಭಗಳಲ್ಲಿಯೂ ಕೂಡ ಆ ತಾಯಿಯನ್ನು, ಆ ಜಗನ್ಮಾತೆಯನ್ನು, ಆ ದೈವಿ ಶಕ್ತಿಯನ್ನು ನಾವು ಸ್ಮರಿಸಬೇಕು. ಕೇವಲ ಕಷ್ಟ ಬಂದಾಗ ಮಾತ್ರ ಆಕೆಯನ್ನು ಸ್ಮರಿಸಿ ಕಷ್ಟ ಕಳೆದ ನಂತರ ಸುಮ್ಮನಾಗುವುದಲ್ಲ. ನಿತ್ಯ ನಿರಂತರ ಆಕೆಯ ಧ್ಯಾನ ಅಂತ ಹೇಳುವಂಥದ್ದು ನಮ್ಮಲ್ಲಿ ಇರಬೇಕು. ಈ ಬಗ್ಗೆ DVG ಅವರು ತಮ್ಮ ಕಗ್ಗದಲ್ಲಿ ಒಂದು ಸಾಲುಗಳನ್ನು ಬರೀತಾರೆ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ, ಶಕ್ತಿ ಚತುರತೆಯೊಡಗಿ ನೀನು ಸೋತಂದು, ಉತ್ಕ್ರಮಣದರೆ ಮನದಿ ದೈವವನ್ನು ಪಿಡಿದೇನು, ಭಕ್ತಿ ರಕ್ತದಿಪರಿಗೆ ಮಂಕುತಿಮ್ಮ ಅಂತ. ಅಂದರೆ ಈ ನಮ್ಮ ಅತ್ಯಂತ ಬುದ್ಧಿವಂತಿಕೆಯ ಈ ಒಂದು ಪ್ರಪಂಚದಲ್ಲಿ ಭಕ್ತಿ ಅಂತ ಹೇಳುವಂಥದ್ದು ಬಡ ಪರದೇಶಿಯಾಗಿ ಹೋಗಿದೆ. ಹಾಗೆ ಕಷ್ಟ ಮಾತ್ರ ಬಂದಾಗ ಉತ್ಕ್ರಮಣದರೆ ಮನದಿ ದೈವವನ್ನು ಪಿಡಿದೇನು, ಕಷ್ಟ ಬಂದಾಗ ಬೇಕೋ ಬೇಡವೋ ಅಂತ ಹೇಳಿಕೊಂಡು ಅರ್ಧ ಮನಸ್ಸಿನಿಂದ ದೇವರನ್ನು ಸ್ತುತಿಸುವುದು. ಅದೇ ನಮಗೆ ಕಷ್ಟ ಬಂದಾಗ ಬಹಳ ಶ್ರದ್ಧೆಯಿಂದ ನಾವು ಪೂಜಿಸುವಂಥದ್ದು. ಉತ್ಕ್ರಮಣದರೆ ಮನದಿ ದೈವವನ್ನು ಪಿಡಿದೇನು, ಭಕ್ತಿ ರಕ್ತದಿಪರಿಗೆ ಮಂಕುತಿಮ್ಮ. ಆ ಭಕ್ತಿ ಏನುಂಟು ಅದು ನಮ್ಮ ರಕ್ತದಲ್ಲಿ ಪ್ರವಹಿಸುವಂತಿರಬೇಕು. ಆ ಭಕ್ತಿ ನಿತ್ಯ ನಿರಂತರವಾಗಿರಬೇಕು. ಆಗ ಆ ತಾಯಿಯ ಅನುಗ್ರಹ ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ. ಹೀಗೆ ಕಷ್ಟ ಸುಖಗಳು ಎರಡೂ ಕೂಡ ದೇವತೆಗಳಿಗೆ ನಮಗೆ ಬಂದ ರೀತಿಯಲ್ಲೇ ಬಂದು ಒದಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈಗ ಈ ಹಿಂದೆ ರಕ್ತಬೀಜಾಸುರನ ವಧೆ, ಚಂಡಮುಂಡನ ವಧೆ ಇವರೆಲ್ಲವನ್ನೂ ಕೂಡ ಮಾಡಿ ಮುಗಿಸಿದ್ದಂತಹ ತಾಯಿ ಇದೀಗ ಶುಂಭ ನಿಶುಂಭರ ವಧೆಯನ್ನು ಮಾಡಬೇಕು. ತನ್ನ ಸೇವಕರೆಲ್ಲರ ವಧೆ ಆಗಿದೆ ಅಂತ ತಿಳ್ಕೊಳ್ತಾನೆ ಈ ಶುಂಭಾಸುರ. ಇವಾಗಲೇ ಶಿವನೂ ಕೂಡ ದೂತನಾಗಿ ಬಂದು ಇವರೆಲ್ಲರಿಗೂ ಕೂಡ ವಿಚಾರವನ್ನು ಮುಟ್ಟಿಸಿದ್ದಾನೆ. ಹೇಳಿದ್ರೆ ಕೇಳುವಂಥವರಲ್ಲ ಇವರು. ಮೂರ್ಖಂಗೆ ನೂರ್ಕಾಲ ಬುದ್ಧಿಯನ್ನು ಪೇಳಿದರೆ ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತ. ಸರ್ವಜ್ಞನ ಮಾತು ಹೇಗುಂಟೋ ಹಾಗೆ ಶಿವನೇ ಒಂದು ದೂತನಾಗಿ ಬಂದು ಈ ಎಲ್ಲ ರಾಕ್ಷಸರಿಗೆ ವಿಚಾರವನ್ನು ತಿಳಿಸಿದ್ದಾನೆ. ಈ ಶಿವ ಬಂದಂತಹ ಸಂದರ್ಭವನ್ನು ನೀವು ಗಮನಿಸಿ. ಯಾವಾಗಲೂ ಕೂಡ ಪ್ರತಿಯೊಂದು ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಅಂತ ಹೇಳಿದ ಹಾಗೇನೆ ಇಲ್ಲಿ ತನ್ನ ಅರ್ಧಾಂಗಿಯಾದಂತಹ ಪಾರ್ವತಿ ತಾನು ಕಾಳಿಯಾಗಿ ಚಂಡಿಕೆಯಾಗಿ ವಿಜೃಂಭಿಸ್ತಾ ಇದ್ದಾಳೆ. ಅವಳ ಕಾರ್ಯಕ್ಕೆ ತನ್ನ ಸಹಭಾಗಿತ್ವವನ್ನು, ತನ್ನ ಸಹಕಾರತ್ವವನ್ನು ಶಿವ ಕೊಡ್ತಾ ಇದ್ದಾನೆ. ಪರಮೇಶ್ವರ ಅಂದರೆ ಪ್ರತಿಯೊಂದು ಯಶಸ್ವಿ ಮಹಿಳೆಯ ಹಿಂದೆಯೂ ಕೂಡ ಒಬ್ಬ ಪುರುಷ ಇರ್ತಾನೆ ಅಂತ ಹೇಳುವಂತಹ ಮಾತನ್ನೂ ಕೂಡ ನಾವಿಲ್ಲಿ ತೆಗೆದುಕೊಳ್ಬಹುದು. ಶಿವನೇ ದೂತನಾಗಿ ಬಂದು ಸಮಾಚಾರವನ್ನು ಮುಟ್ಟಿಸಿ ಆಗಿದೆ. ಆದರೂ ಕೂಡ ಇವರು ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಶುಂಭಾಸುರ ಹಾಗೂ ನಿಶುಂಭಾಸುರರು ತಾಯಿಯ ಜೊತೆಯಲ್ಲಿ ಯುದ್ಧಕ್ಕೆ ಅಂತ ತಾವು ಅಪಾರವಾದಂತಹ ಸೈನ್ಯವನ್ನು ಹಿಡಿದುಕೊಂಡು ತಾವು ಹಿಮವತ್ ಪರ್ವತದ ಕಡೆಗೆ ತಾವು ಮುನ್ನುಗ್ಗಿ ಬರ್ತಾರೆ.
ತನ್ನ ಅಪಾರವಾದಂತಹ ಸೈನ್ಯ ಸಮೂಹ ಎಲ್ಲ ನಾಶವಾದದ್ದು ನೋಡಿ ದುಷ್ಟರಾದಂತಹ ಶುಂಭ ನಿಶುಂಭರಿಗೆ ಬಹಳ ಸಿಟ್ಟು, ಅತ್ಯಂತ ಕ್ರೋಧಿತರಾಗುತ್ತಾರೆ. ಹಾಗೂ ಅಳಿದುಳಿದಂತಹ ತಮ್ಮ ಸೈನ್ಯಗಳನ್ನು ಕೂಡ ತೆಗೆದುಕೊಂಡು, ಅದೂ ಏನು ಕಮ್ಮಿ ಸಂಖ್ಯೆಯಲ್ಲಿರಲಿಲ್ಲ, ಆ ಸೈನ್ಯವನ್ನು ತೆಕ್ಕೊಂಡು ತಾವು ನೇರವಾಗಿ ಹಿಮಾಲಯ ಪರ್ವತಕ್ಕೆ, ಹಿಮವತ್ ಪರ್ವತಕ್ಕೆ, ಅಂಬಿಕೆಯ ಬಳಿ, ಜಗದಂಬಿಕೆಯ ಬಳಿ, ಚಂಡಿಕೆಯ ಬಳಿಯಲ್ಲಿ ತಾವು ಯುದ್ಧಕ್ಕೆ ಅಂತ ಬರ್ತಾರೆ. ಪರಸ್ಪರ ಅತ್ಯಂತ ಘೋರವಾದಂತಹ ಶಸ್ತ್ರಾಸ್ತ್ರಗಳ ಪ್ರಯೋಗ ಆಗುತ್ತದೆ ತಾಯಿಯದ್ದು. ಅದೇ ರೀತಿಯಾಗಿ ಈ ನಿಶುಂಭಾಸುರ ಇರ್ಬೋದು, ಶುಂಭಾಸುರ ಇರ್ಬೋದು, ಇವರೆಲ್ಲರದ್ದು ಕೂಡ. ಈ ನಿಶುಂಭಾಸುರ ಏನು ಮಾಡ್ತಾನೆ ಅಂದರೆ, ತನ್ನ ಅಸ್ತ್ರದಿಂದ ಜಗನ್ಮಾತೆಯ ವಾಹನವಾದಂತಹ ಸಿಂಹದ ನೆತ್ತಿಗೆ ಒಂದು ಬಾರಿ ಜೋರಾಗಿ ಅಪ್ಪಳಿಸಿ ಬಿಡ್ತಾನೆ. ಸಿಂಹಕ್ಕೆ ತಾನು ಹೊಡೆದು ಬಿಡ್ತಾನೆ, ಸಿಂಹಕ್ಕೆ ತಾನು ಪ್ರಹಾರವನ್ನು ಮಾಡ್ತಾನೆ. ತನ್ನ ವಾಹನವಾದಂತಹ ಸಿಂಹಕ್ಕೆ ಈ ನಿಶುಂಭಾಸುರ ಹೊಡೆದದ್ದನ್ನು ನೋಡಿ ತಾಯಿಗೆ ಸಹಿಸಲಿಕ್ಕಾಗುವುದಿಲ್ಲ. ಆಕೆ ಮತ್ತಷ್ಟು ಕ್ರೋಧಿತಳಾಗಿ ಯುದ್ಧವನ್ನು ಮುಂದುವರಿಸ್ತಾಳೆ. ಮತ್ತಷ್ಟು ಜೋರಾದಂತಹ ಯುದ್ಧ ಪರಸ್ಪರರ ಮಧ್ಯದಲ್ಲಿ ನಡೀತಾ ಉಂಟು. ಹೀಗಿದ್ದಾಗ ಈ ಸಿಂಹ ಏನುಂಟು ಅದು ಮತ್ತಷ್ಟು ಜೋರಾಗಿ ತಾನು ನಾದವನ್ನು ಮಾಡ್ತದೆ. ಜಗನ್ಮಾತೆಯು ಕೂಡ ಭೀಕರವಾದಂತಹ ಆ ಒಂದು ಯುದ್ಧದ ಹುಮ್ಮಸ್ಸಿನಲ್ಲಿ ಆಕೆಯೂ ಸಿಂಹಗರ್ಜನೆಯನ್ನು, ಸಿಂಹವು ಮಾಡ್ತಾ ಉಂಟು, ಆಕೆಯೂ ಗರ್ಜಿಸ್ತಾ ಇದ್ದಾಳೆ. ಇಡೀ ಆಕಾಶದಲ್ಲಿ ಈ ಗರ್ಜನೆ ತುಂಬಿಕೊಳ್ತಾ ಉಂಟು. ನಿಶುಂಭಾಸನನು ಕೂಡ ಆಕಾಶಕ್ಕೆ ನೆಗೆದು ತಾನು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆವಾಗ ತಾಯಿಯ ಜೊತೆಯಲ್ಲಿದ್ದಂಥ ಆ ಕಾಳಿಕಾ ಮಾತೆ ಏನಿದ್ದಾಳೆ, ಆಕೆ ಆಕಾಶಕ್ಕೆ ಹಾರಿ ತನ್ನ ಕೈಯನ್ನು ನೆಲಕ್ಕೆ ಢಬ್ಬನೆ ಬಡಿದು ತನ್ನ ಘೋರ ರೂಪವನ್ನು ತೋರಿಸ್ತಾ ಇದ್ದಾಳೆ. ಆ ಶಬ್ದ ಇಡೀ ಪೃಥ್ವಿಯನ್ನು, ಇಡೀ ಭೂಮಂಡಲವನ್ನು ವ್ಯಾಪಿಸಿ ಬಿಡ್ತದೆ. ಕಾಳಿಯ ಆರ್ಭಟ, ಕಾಳಿ ಆಕಾಶಕ್ಕೆ ಹಾರಿ ನೆಲಕ್ಕೆ ತನ್ನ ಹಸ್ತವನ್ನು ಬಡಿಯುವಂಥದ್ದು. ಪ್ರತಿಯಾಗಿ ಈಚೆಯಿಂದ ನಿಶುಂಭ ಶುಂಭಾಸುರರ ಆ ಆರ್ಭಟೆಗಳು, ತಾಯಿಯ ಆರ್ಭಟ, ಇವರಿಬ್ಬರ ವಿಜಯನ ನಾದ, ಇದು ಎಲ್ಲವೂ ಕೂಡ ಈ ಎಲ್ಲ ಪ್ರದೇಶದಲ್ಲಿ ತಾವು ವ್ಯಾಪಿಸಿ ಬಿಡ್ತದೆ. ಅತ್ಯಂತ ತೀವ್ರವಾಗಿ ಯುದ್ಧವು ಮುಂದುವರಿತಾ ಇರಲು ಪರಶುವನ್ನು ಕೈಯಲ್ಲಿ ಹಿಡಿದುಕೊಂಡು ನಿಶುಂಭ ಜಗದಂಬಿಕೆಯ ಬಳಿಗೆ ತಾನು ಓಡೋಡಿ ಯುದ್ಧಕ್ಕಾಗಿ ಬರ್ತಾನೆ. ಆವಾಗ ಆಕೆ ಅತ್ಯಂತ ವೇಗವಾಗಿ ಅವನಿಗೆ ಪ್ರಹಾರ ಮಾಡ್ತಾಳೆ. ಆಗ ಆ ಹೊಡೆತಕ್ಕೆ ಅವನು ಪ್ರಜ್ಞೆ ತಪ್ಪಿ ನೆಲದಲ್ಲಿ ಬಿದ್ದು ಬಿಡ್ತಾನೆ ನಿಶುಂಭಾಸುರ. ಯಾವಾಗ ತನ್ನ ತಮ್ಮನಾದಂತಹ, ಅದು ಪ್ರೀತಿಯ ತಮ್ಮನಾದಂತಹ ನಿಶುಂಭಾಸುರ ಯಾವಾಗ ಬಿದ್ದನೋ ಕೆಳಗೆ, ಆವಾಗ ಶುಂಭಾಸುರ ತಾನೇ ಸಹಸ್ರ ಕೈಗಳನ್ನು ತಾನು ಧಾರಣೆ ಮಾಡಿಕೊಂಡು ತಾನು ಯುದ್ಧಕ್ಕೆ ಅಂತ ಬರ್ತಾನೆ. ಶುಂಭಾಸುರ ಹಾಗೂ ತಾಯಿಯ ಮಧ್ಯದಲ್ಲಿ, ಚಂಡಿಕೆಯ ಮಧ್ಯದಲ್ಲಿ ಘೋರವಾದಂತಹ ಯುದ್ಧವು ಪ್ರಾರಂಭವಾಗ್ತದೆ. ಈ ಯುದ್ಧವೂ ಕೂಡ ಅಷ್ಟೇ ಬಹಳ ತೀವ್ರವಾಗಿ ಮುಂದುವರಿತಾ ಉಂಟು. ಇದ್ದಕ್ಕಿದ್ದ ಹಾಗೆ ಈ ಶುಂಭಾಸುರನೂ ಕೂಡ ತಾಯಿಯ ಆ ಆಘಾತಕ್ಕೆ, ತಾಯಿಯ ಆ ಹೊಡೆತಕ್ಕೆ ಸಿಕ್ಕಿ ಬಿದ್ದು ತಾನೂ ಕೂಡ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಯಾವಾಗ ಶುಂಭಾಸುರನು ಬಿದ್ನೋ ಆವಾಗ ಈ ನಿಶುಂಭಾಸುರ ಏನು ಪ್ರಜ್ಞೆ ತಪ್ಪಿ ಬಿದ್ದಿದ್ದನೋ ಅವನು ಮತ್ತೆ ಎದ್ದು ನಿಂತ. ಈಗ ಶುಂಭಾಸುರ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ನಿಶುಂಭನಿಗೂ ಅದೇ ರೀತಿಯಾಗಿ ಚಂಡಿಕೆಗೂ ಮಧ್ಯದಲ್ಲಿ ಘೋರವಾದಂತಹ ಯುದ್ಧ. ಆಕೆಯನ್ನು ಅಲ್ಲಲ್ಲಿ ಅಂಬಿಕೆ ಅಂತ ಕರೀತಾರೆ, ಅಲ್ಲಲ್ಲಿ ಚಂಡಿಕೆ ಅಂತ ಕರೀತಾರೆ, ಅಲ್ಲಲ್ಲಿ ಶಿವದೂತಿ ಅಂತ ಕರೀತಾರೆ. ಶಿವದೂತಿಗೂ ಹಾಗೂ ನಿಶುಂಭಾಸುನಿಗೂ ನಡೆಯುತ್ತಾ ಇರುವಂತಹ ಯುದ್ಧವು ಮುಂದುವರಿಯುತ್ತದೆ. ಆಕೆಯು ಆತನ ಎದೆಗೆ ತನ್ನ ಅಸ್ತ್ರದಿಂದ ತಾನು ಚುಚ್ಚುತ್ತಾಳೆ ಅಥವಾ ಪ್ರಹಾರ ಮಾಡ್ತಾಳೆ. ಈ ಸಂದರ್ಭದಲ್ಲಿ ನಿಶುಂಭಾಸುರನ ಹೃದಯದಿಂದ ಒಬ್ಬ ರಾಕ್ಷಸನು ಪ್ರಕಟನಾಗ್ತಾನೆ. ಆ ರಾಕ್ಷಸನನ್ನು ಕೂಡ ತಾಯಿ ನಿರ್ದಾಕ್ಷಿಣ್ಯವಾಗಿ ತಾನು ವಧಿಸಿ ಬಿಡ್ತಾಳೆ. ಈ ಹೊತ್ತಿಗಾಗಲೇ ಆಕೆ ನಿಲ್ಲು ನಿಲ್ಲು ಅಂತ ರಾಕ್ಷಸನನ್ನು ಕರೀತಾ ಇರಬೇಕಾದ್ರೆ ದೇವತೆಗಳೆಲ್ಲರೂ ಕೂಡ ಆಕಾಶದಲ್ಲಿ ತಾವು ಬಂದು ನಿಂತು ಈ ಯುದ್ಧವನ್ನು ನೋಡ್ತಾ ಇದ್ದಾರೆ. ಜಯಶೀಲಳಾಗು ಅಂತ ಆಕೆಯ ಮೇಲೆ ಸುಮವೃಷ್ಟಿಯನ್ನು ಅಂದರೆ ಹೂಮಳೆಯನ್ನು ಸುರಿಸ್ತಾರೆ. ತಾಯಿ ಜಗದಂಬಿಕೆಯು ಆ ಎದೆಯಿಂದ ಹುಟ್ಟಿಕೊಂಡಂತಹ ಪುರುಷನನ್ನು ನಾಶ ಮಾಡ್ತಾ ಇದ್ದ ಹಾಗೆ ಸಿಂಹವು ಕೂಡ ಈ ರಾಕ್ಷಸರ ಅನೇಕ ಸೈನ್ಯ ಏನಿತ್ತು ಅವರೆಲ್ಲರನ್ನೂ ಕೂಡ ತಾನು ತನ್ನ ಪರಾಕ್ರಮದ ಮುಖಾಂತರ ಅವರೆಲ್ಲರನ್ನೂ ಕೂಡ ತಾನು ಭಕ್ಷಿಸ್ತದೆ. ಅವರನ್ನೆಲ್ಲರನ್ನು ಸೇವಿಸಲಿಕ್ಕೆ ತಾನು ಶುರು ಮಾಡ್ತದೆ. ಘೋರವಾದಂತಹ ಯುದ್ಧ. ತಾಯಿಯು ನಿರ್ದಾಕ್ಷಿಣ್ಯವಾಗಿ ನಿಶುಂಭಾಸುರನನ್ನು ತಾನು ವಧಿಸ್ತಾಳೆ. ಈ ರೀತಿಯಾಗಿ ಇದು ದುರ್ಗಾ ಸಪ್ತಶತಿಯ 9ನೇ ಅಧ್ಯಾಯ, ನವಮೋಧ್ಯಾಯ ನಿಶುಂಭವಧ ಅಂತ ಹೇಳುವಂತಹ ಭಾಗವು ಈ ರೀತಿಯಾಗಿ ಪೂರ್ಣಗೊಳ್ಳುತ್ತದೆ. ಇನ್ನು ಮುಂದೆ ನಾವು ನೋಡುವಂಥದ್ದು 10ನೆಯ ಅಧ್ಯಾಯ, ದಶಮೋಧ್ಯಾಯ. ಅದುವೇ ಶುಂಭಾಸುರನ ವಧೆ. ಈಗ ನಿಶುಂಭ ಸತ್ತಿದ್ದಾನೆ, ನಿಶುಂಭನ ನಾಶ ಆಗಿದೆ. ಅಲ್ಲಿ ಶುಂಭಾಸುರ ತಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಅವನು ಎದ್ದು ಬಂದು ತಾನು ತಾಯಿಯ ಜೊತೆಯಲ್ಲಿ ಯುದ್ಧ ಮಾಡಬೇಕು. ಇದು ದಶಮೋಧ್ಯಾಯದಲ್ಲಿ ವಿವರಿಸಲ್ಪಟ್ಟಂತಹ ವಿಚಾರ.
ದಶಮೋಧ್ಯಾಯದಲ್ಲಿ ವಿವರಿಸಲ್ಪಟ್ಟಂತಹ ವಿಚಾರ. ತನ್ನ ಇಡೀ ಸಮಸ್ತ ಸೈನ್ಯವೂ ನಾಶ ಆಗ್ತಾ ಇದ್ದದನ್ನು ನೋಡಿ ಸಿಟ್ಟು ಅತ್ಯಂತ ಹೆಚ್ಚಾಗುತ್ತದೆ ಶುಂಭಾಸುರನಿಗೆ. ಹಾಗೂ ತಾಯಿಯ ಕುರಿತು ತಾನಿಲ್ಲಿ ಮಾತಾಡ್ತಾನೆ. ಬಹಳ ಅಹಂಕಾರ ಪಡ್ತಾ ಇದ್ದೀಯಲ್ಲ ನೀನು, ಬಹಳ ಸೊಕ್ಕಲ್ವ ನಿನಗೆ, ನಿಲ್ಲು ನಿಲ್ಲು, ಪರರ ಶಕ್ತಿಯನ್ನು ಅವಲಂಬಿಸಿ ನೀನು ಇವತ್ತು ಯುದ್ಧವನ್ನು ಮಾಡ್ತಾ ಇದ್ದಿ, ನಿನ್ನಲ್ಲೇನು ಬಲ ಉಂಟು, ನಿನ್ನ ಸಹಾಯಕ್ಕೆ ಅಂತ ಬರುವಂಥವರು ಎಲ್ಲರೂ ಬೇರೆಯವರಲ್ವಾ, ಅವರ ಶಕ್ತಿಯಿಂದಾಗಿ ನೀನು ಇವತ್ತು ಇಷ್ಟು ಮೆರೀತಾ ಇದ್ದಿ. ಅಂದರೆ ಇದರ ಹಿಂದೆ ಇವನ ಉದ್ದೇಶ ಏನು ಅಂತ ಹೇಳಿದರೆ, ಮೂಲತಃ ಆ ಜಗದಂಬಿಕೆ ಸರ್ವದೇವತೆಗಳ ಮುಖಾಂತರ ತಾನು ನಿರ್ಮಾಣವಾದಂಥವಳು. ಅಂದರೆ ಎಲ್ಲ ಇಂದ್ರಾದಿ ದೇವತೆಗಳು ಹಾಗೂ ತ್ರಿಮೂರ್ತಿಗಳು ಇವರೆಲ್ಲರಿಂದಾಗಿ ಆಕೆ ಉಂಟಾದವಳು. ಜೊತೆಯಲ್ಲಿ ಆಕೆ ಯುದ್ಧಕ್ಕೆ ಬಂದಾಗ ಯುದ್ಧದಲ್ಲಿಯೂ ಕೂಡ ಸಪ್ತಮಾತ್ರಿಕೆಯರು ಆಕೆಗೆ ಸಹಾಯವನ್ನು ಮಾಡಿದ್ದಾರೆ, ಜೊತೆಯಲ್ಲಿ ಕಾಳಿ ಬೇರೆ ಸಹಾಯವನ್ನು ಮಾಡಿದ್ದಾಳೆ. ಇದೆಲ್ಲವನ್ನೂ ಗಮನಿಸಿದಂತಹ ಶುಂಭಾಸುರ ಈ ರೀತಿಯಾಗಿ ಮಾತಾಡ್ತಾ ಇದ್ದಾನೆ. ನಿನ್ನ ಸ್ವಂತ ಬಲ ಪರಾಕ್ರಮ ಏನೂ ಇಲ್ಲ, ಇತರರ ಬಲವನ್ನು ಅವಲಂಬಿಸಿಕೊಂಡು ನೀನು ನಿಂತಿದ್ದೇ, ನೀನು ಯುದ್ಧ ಮಾಡ್ತಾ ಇದ್ದಿ, ಯಾಕೆ ಅಹಂಕಾರ ಪಡ್ತಾ ಇದ್ದಿ, ಎಲ್ಲ ರಾಕ್ಷಸರನ್ನು ನಾನೇ ವಧಿಸಿದ್ದೇನೆ ಅಂತ ಹೇಳುವಂತಹ ಅಹಂಕಾರ ಯಾಕೆ ನಿನಗೆ ಅಂತ ಶುಂಭಾಸುರನ ಮಾತು. ಆಗ ಜಗದಂಬಿಕೆಯು ಹೇಳ್ತಾಳೆ, ಎಲ್ಲಿ ನಾನಾ ರೂಪಗಳು, ನಾನು ಒಬ್ಬಳೇ ಇದ್ದೇನೆ, ನನ್ನ ಮಾಯೆಯಿಂದಲೇ ಈ ಇಷ್ಟು ಅಸಂಖ್ಯಾತ ದೇವಿಯರನ್ನು ನೀನಿಲ್ಲಿ ಕಾಣ್ತಾ ಇದ್ದಿ, ಈ ಎಲ್ಲವೂ ಕೂಡ ನನ್ನದೇ ಭಿನ್ನ ಭಿನ್ನವಾದ ರೂಪಗಳು ಅಂತ ತಾಯಿ ಹೇಳ್ತಾಳೆ. ಆಗ ಸಪ್ತಮಾತ್ರಿಕೆಯರೆಲ್ಲರೂ ಕೂಡ ಬಂದು ಆಕೆಯ ಶರೀರದೊಳಗೆ ತಾವು ಸೇರಿಕೊಳ್ತಾಳೆ. ಈಗ ಏಕಾಂಗಿಯಾಗಿಯೇ ಈ ಜಗದಂಬಿಕೆ ಏನಿದ್ದಾಳೆ, ಚಾಮುಂಡಿ ಅಂಬಿಕೆ ಅಂತ ಅವಳನ್ನು ಕರೀತಾರೆ. ಆಗ ಆಕೆ ಏಕಾಂಗಿಯಾಗಿಯೇ ಶುಂಭಾಸುರನ ಜೊತೆಯಲ್ಲಿ ತಾನು ಹೋರಾಟವನ್ನು ಮಾಡುತ್ತಾಳೆ. ಶುಂಭಾಸುರ ಪ್ರಯೋಗಿಸಿದಂತಹ ಅನೇಕ ಅಸ್ತ್ರಗಳನ್ನು ಕೇವಲ ಹುಂಕಾರದಿಂದ ತಾಯಿ ನಾಶ ಮಾಡಿಬಿಡ್ತಾಳೆ. ಘೋರವಾದಂತಹ ಯುದ್ಧ. ಅವನು ಕೂಡ ಶರೀರವನ್ನು ಬಹಳ ಎತ್ತರಕ್ಕೆ ಬೆಳೆಸಿಕೊಂಡು ಆಕಾಶಕ್ಕೆಲ್ಲ ತಾನು ವ್ಯಾಪಿಸಿಕೊಂಡು ನೆಲವನ್ನು ಬಿಟ್ಟು ಆಕಾಶದಲ್ಲಿ ಯುದ್ಧ ಮಾಡುವಂಥದ್ದು ಜಗನ್ಮಾತೆಯು. ಹಾಗೇನೆ ಈ ಹಿಂದೆ ನಾವು ಯಾವ ರೀತಿ ಯುದ್ಧವನ್ನು ನೋಡಿದ್ದೇವೋ ಅದೇ ರೀತಿಯಾಗಿ ಇಬ್ಬರೂ ಕೂಡ ಅಮಿತ ಪರಾಕ್ರಮವನ್ನು ತೋರಿಸ್ತಾ ಇದ್ದಾರೆ. ಇವರಿಬ್ಬರೂ ಕೂಡ ನೆಲವನ್ನು ಬಿಟ್ಟು ಅಂತರಿಕ್ಷದಲ್ಲಿ ಯುದ್ಧ ಮಾಡ್ತಾ ಇರುವಂಥದ್ದು ಆಕಾಶದಲ್ಲಿದ್ದಂತಹ ಎಲ್ಲ ಸಿದ್ಧರ ಚಾರಣರು, ಅದೇ ರೀತಿಯಾಗಿ ಋಷಿಮುನಿಗಳು ಎಲ್ಲರೂ ನೋಡಿ ಅಚ್ಚರಿ ಪಡ್ತಾರೆ. ಆ ರೀತಿಯಾದಂತಹ ಘೋರವಾದಂತಹ ಯುದ್ಧ. ಈ ರೀತಿ ಯುದ್ಧವು ಮುಂದುವರಿತಾ ಹೋದ ಹಾಗೆ ತಾಯಿಯು ಆನಂತರ ನಿರ್ದಾಕ್ಷಿಣ್ಯವಾಗಿ ತನ್ನ ಶೂಲದಿಂದ ಶುಂಭಾಸುರನ ಹೃದಯವನ್ನು, ವಕ್ಷಸ್ಥಳವನ್ನು ತಿವಿದು ತಾನು ಶುಂಭಾಸುರನ ಅಂತ್ಯವನ್ನು ಮಾಡ್ತಾಳೆ. ಈ ರೀತಿಯಾಗಿ ಜಗದಂಬಿಕೆಯಿಂದ ನಿಶುಂಭಾಸುರ ಪ್ರಾರಂಭದಲ್ಲಿ, ಆ ನಂತರದಲ್ಲಿ ಶುಂಭಾಸುರ, ಹೀಗೆ ಶುಂಭ ನಿಶುಂಭರ ವಧೆಯಾಗುತ್ತದೆ. ಆಕೆ ಶಾಂಭವಿ ಅಂತ ಅಲ್ಲಿಂದ ಮುಂದೆ ತಾನು ಕರೆಸಿಕೊಳ್ತಾಳೆ. ಯಾವಾಗ ಶುಂಭ ನಿಶುಂಭರ ವಧೆಯಾಯಿತೋ ದೇವತೆಗಳೆಲ್ಲರಿಗೂ ಕೂಡ ಸಂತೋಷ. ಪ್ರಕೃತಿ, ಆಕಾಶ ಎಲ್ಲವೂ ನಿರ್ಮಲವಾಗ್ತದೆ. ವಾತಾವರಣದಲ್ಲೆಲ್ಲ ಸಂತೋಷ ಕಾಣ್ತದೆ. ನದಿಗಳು ಪುನಃ ಮುಂಚಿನ ಹಾಗೆ ಅತ್ಯಂತ ತಿಳಿ ನೀರಿನಿಂದ ಕೂಡಿಕೊಂಡು ಸ್ವಚ್ಛಂದವಾಗಿ ತಾವು ಪ್ರವಹಿಸ್ತಾ ಉಂಟು. ಋಷಿಮುನಿಗಳೆಲ್ಲ ಅತ್ಯಂತ ಆನಂದ ತುಂದಿಲರಾಗ್ತಾರೆ. ಮಾತೃಸ್ವರೂಪಿಯಾಗಿ ಬಂದಂತಹ ಆ ಜಗನ್ಮಾತೆ ತನ್ನ ಮಕ್ಕಳಿಗೆ ಬಂದೊದಗಿದಂತಹ ಕಷ್ಟವನ್ನು ತಾನೇ ಖುದ್ದಾಗಿ ಮುಂದೆ ನಿಂತು ಈ ರೀತಿಯಾಗಿ ದುಷ್ಟ ದಾನವರೆಲ್ಲರನ್ನೂ ಕೂಡ ತಾನು ನಾಶ ಮಾಡುತ್ತಾ ತನ್ನ ಮಕ್ಕಳಿಗೆ ಸುಖವನ್ನು ತಂದುಕೊಟ್ಟಿದ್ದಾಳೆ. ಹಾಗೇನೆ ಏನೇ ಕಷ್ಟಗಳು ಜೀವನದಲ್ಲಿ ಬಂದರೂ ಕೂಡ ಅಮ್ಮ ಅಂತ ನಾವು ಆಕೆಗೆ ಶರಣಾದಾಗ ನಾವೆಲ್ಲ ಆಕೆಯ ಮಕ್ಕಳು. ಕುಪುತ್ರೋ ಜಾಯೇತ ಕ್ವಜಿತಪಿ ಕುಮಾತಾನ ಭವತಿ ಅಂತ ಹೇಳುವಂಥ ಆ ದೇವ್ಯಾಪರಾಧ ಕ್ಷಮಾಪಣ ಸ್ತೋತ್ರದ ಆ ಸಾಲುಗಳು ನೆನಪಾಗ್ತದೆ. ದುಷ್ಟ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟ ತಾಯಿ ಯಾವತ್ತೂ ಕೂಡ ಹುಟ್ಟಲಿಕ್ಕಿಲ್ಲ ಅಂತ ಆ ಜಗದಂಬಿಕೆ ತನ್ನ ಮಕ್ಕಳ ಕಷ್ಟಗಳಿಗೆ ತಾನು ಸ್ಪಂದಿಸ್ತಾಳೆ. ಇಡೀ ಲೋಕಕ್ಕೆ, ಸಕಲ ಸೃಷ್ಟಿಗೆ ಆಕೆ ತಾಯಿ ತನ್ನ ಮಕ್ಕಳ ಕಷ್ಟವನ್ನು ತಾನು ನಿವಾರಣೆ ಮಾಡುತ್ತಾಳೆ. ಅವರೆಲ್ಲರಿಗೂ ಕೂಡ ಅಭಯವನ್ನು ಕೊಡುತ್ತಾಳೆ. ಮತ್ತೆ ಮುಂಚಿನ ರೀತಿಯಲ್ಲಿ ಪೂರ್ತಿ ಸೃಷ್ಟಿ ಅತ್ಯಂತ ಸುಲಲಿತವಾಗಿ ತನ್ನ ಕರ್ತವ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ. ಈ ರೀತಿ ಶುಂಭನಿಶುಂಭರ ವಧೆ ಆದ ಮೇಲೆ ಈ ದೇವತೆಗಳೆಲ್ಲ ಏನು ಮಾಡಿದ್ರು, ಮುಂದೆ ಶುಂಭನಿಶುಂಭರ ವಧೆಯಾದ ನಂತರ ಆಕಾಶದಲ್ಲಿ ಸ್ವಚ್ಛಂದವಾದಂತಹ ಬೆಳಕು ಗೋಚರವಾಗ್ತದೆ. ದೇವಾನುದೇವತೆಗಳೆಲ್ಲರೂ ಕೂಡ, ಗಂಧರ್ವರು, ಅಪ್ಸರರು, ಸಿದ್ಧರು, ವಿದ್ಯಾಧರರು ಎಲ್ಲರೂ ಆಕಾಶದಲ್ಲಿ ನರ್ತನವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಸಂತೋಷ. ಇನ್ನು ಮುಂದೆ ದೇವತೆಗಳು ತಮ್ಮ ಕಾರ್ಯವನ್ನು ಸಾಧಿಸಿಕೊಟ್ಟಂತಹ, ತಮ್ಮ ವಿಘ್ನವನ್ನು ನಿವಾರಣೆ ಮಾಡಿದಂತಹ ಆ ಜಗದಂಬಿಕೆಯನ್ನು ಸ್ತುತಿಸಬೇಕು. ಇಂದ್ರಾದಿ ದೇವತೆಗಳು ಯಾವ ರೀತಿಯಾಗಿ ಆಕೆಯನ್ನು ಸ್ತುತಿಸ್ತಾರೆ ಏನು ಎನ್ನುವಂಥದ್ದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ನೋಡಿಕೊಳ್ಳುವ. ಎಲ್ಲರಿಗೂ ಕೂಡ ಆ ಜಗದಂಬಿಕೆಯ ಆ ಶಾಂಭವಿಯ ಅನುಗ್ರಹವು ಪ್ರಾಪ್ತವಾಗಲಿ. ನಮಗೆಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಶ್ರೀ ಜಗದಂಬಾರ್ಪಣಮಸ್ತು.